ಪ್ರಮುಖವಾಗಿರೋ ಮೆಡಿಸಿನ್ ನ ನಮ್ಮ ರೈತರಿಗೆ ಶೇರ್ ಮಾಡೋಣ. ನಮಸ್ತೆ ಅಣ್ಣ, ಯಾವ ಊರು ನಿಮ್ದು? ನಮ್ಮೂರು ಚಟ್ನಳ್ಳಿ. ಚಟ್ನಳ್ಳಿ. ಓಕೆ, ನಿಮ್ಮ ಹೆಸರು? ರುದ್ರೇಶ್. ರುದ್ರೇಶ್. ಓಕೆ, ಇದು ಎಷ್ಟು ಎಕರೆ ಇರೋದಣ್ಣ? ಇದು 1.5 ಎಕರೆ ಐತಿ. ಇಲ್ಲಿಂದಾನು ಯಾವ ಅಂಗಡಿಯಲ್ಲಿ ಮೆಡಿಸಿನ್ ಮಾಡಿರೋದು? ಇದೆ ಸೊಳಂಗದಲ್ಲಿ ಜೀವನ ಅಗ್ರೋ ಅಂತ. ಅಣ್ಣ, ಇದು ಸ್ಪೇಸಿಂಗ್ ಎಷ್ಟು ಬರುತ್ತೆ ಅಣ್ಣ? ಇದು ಗಿಡದಿಂದ ಇದು ಸಾಲಿಂದ ಸಾಲಿಗೆ 4 ಅಡಿ ಐತ್ರಿ. ಹಾ. ಗಿಡದಿಂದ ಗಿಡಕ್ಕೆ 2 ಅಡಿ ಐತ್ರಿ. ಪ್ರೆಸೆಂಟ್ ರೇಟ್ ಏನಿದೆ ಅಣ್ಣ ಇದಕ್ಕೆ ಬಾಕ್ಸ್? ಈಗ 400-450 ರೂಪಾಯಿ ಐತ್ರಿ. 400-450 ರೂಪಾಯಿ ಇದೆ. ಮಧ್ಯದಲ್ಲಿ ಒಂದು ಸಮಸ್ಯೆ ಆಗಿತ್ತು, ಅಂಗಮಾರಿ ರೋಗ ಬಂದಿತ್ತು. ಅಂಗಮಾರಿ ರೋಗ ಬಂದಾಗ ಇವಾಗ ನಿಮಗೆ ಏನಂತ ಅನ್ಸಿತ್ತು? ಫ್ಲವರ್ ಎಲ್ಲಾ ಡ್ರಾಪ್ ಆಗೋ ತರ ಆಗಿತ್ತು, ಆಮೇಲೆ ಎಲೆ ಎಲ್ಲ ಸುಡೋ ತರ ಸಿಂಪ್ಟಮ್ಸ್ ಆಗಿದ್ವು. ಆವಾಗ ನೀವ್ ಏನಂತ ಅನ್ಕೊಂಡಿದ್ರಿ? ಇದು ಕ್ರಾಪ್ ಉಳಿಯುತ್ತಾ ಹೋಗುತ್ತಾ ಅಂತ ಅನ್ಕೊಂಡಿದ್ರ? ಆ ರೋಗ ಬಂದ್ರೆ ಬಹಳ ಇದಾಕತ್ತಿಂತ ಬೇರೆ ಕಡೆಯಿಂದ ಹೇಳಿದ್ರು. ಆಮೇಲೆ ಈಗ ಇವ್ರ ಅಂಗಡಿಗೆ ಬಂದ್ಮೇಲೆ ಔಷಧಿ ಎಲ್ಲ ಹೊಡೆದ್ಮೇಲೆ ಎಲ್ಲ ಕ್ಲಿಯರ್ ಆಗಿದೆ. ಮುಂಚಿಂದ ಟೊಮೆಟೊ ಬೆಳಿತಾ ಇದ್ವಿ. ನಮಗೆ ಮೇಜರ್ ಕಾಡೋದೇ ಈ ಅಂಗಮಾರಿ ರೋಗ. ಈ ರೋಗ ಬಂತಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ರೈತರು ಅರ್ಧಕ್ಕರ್ಧ ಇನ್ಕಮ್ ಕುಂಠಿತ ಆಕತಿ. ಇದು ಬಂದ ನೋಡಿ ಬಹಳ ಎದುರಿದ್ದೆ. ಫಸ್ಟ್ ಸರಿ ಹಿಡ್ದಾಗೆ ಒಂದು 50 ಬಾಕ್ಸ್ ಆಗಿತ್ತು. ಈಗ 2ನೇ ಸಲ ಏನ್ ಕಟಾವ್ ಆಗೈತಲ್ಲ, ನನಗೆ ಈ ರೋಗ ಬಂದ್ಮೇಲೆ ನನಗೆ ಒಂಥರ ಆತಂಕ ಸೃಷ್ಟಿ ಆಯ್ತು. ಯಾಕಪ್ಪ ಅಂದ್ರೆ ಇಷ್ಟೊಂದ್ ಸಾಲ ಮಾಡ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿದ್ನಿ, ಏನು ದುಡ್ಡು ಏನು ಕಾಣ್ತಲ್ಲ ಅನ್ಕೊಂಡು ಒಂದ್ ಇದ್ರ ನೋಡಿದ್ನಿ. ಈಗ ನಿಮ್ಮ ಹತ್ರ ತಂದು ಈಗ ಮೆಡಿಸಿನ್ ಹೊಡೆದ್ಮೇಲೆ ಹೊಡೆದೊಂದು ವಾರ, ಒಂದ್ 10 ದಿವಸ ಲೆಕ್ಕ ಆಗೈತಿ. ಈಗ 2ನೇ ಸಲ ನಾವು ಎರಡನೇ ಸಲ ಏನ್ ಕೊಯ್ದ್ವಲ್ಲ, ಕಾಯಿದ್ವಲ್ಲ, ಅವಾಗ ಒಂದು 110-120 ಬಾಕ್ಸ್ ಆಗೈತಿ. ನಾವ್ ಎಲ್ಲಾರ ಆ ಟೈಮಲ್ಲಿ ಇದೇ ರೋಗ ಬಂದು ಅಂಗಮಾರಿ ರೋಗ ಬಂದತಿ ಅಂತೇಳಿ ನಾನು ಹಂಗೆ ಕೈ ಬಿಟ್ಟಿದ್ರೆ ನನಗೆ ಆ 120 ಬಾಕ್ಸ್ ಅಲ್ಲ, ಒಂದು 70-80 ಬಾಕ್ಸು ಬರ್ತಾ ಇರ್ಲಿಲ್ಲ. ನನಗೀಗ ಒಂದ್ 50-60 ರೂಪಾಯಿ ರೊಕ್ಕನ ಆಗೈತಿ. ನನಗೆ ಎಷ್ಟೋ ಒಂಚೂರು ಅನುಕೂಲ ಆಯ್ತು. ಲೇಟ್ ಪ್ಲೇಟ್ ಬಂದಾಗ, ಅಂಗಮಾರಿ ರೋಗ ಬಂದಾಗ ನಾವ್ ಏನೇನ್ ತರ ಮೆಥಡ್ ಮಾಡಿ ಸ್ಪ್ರೇ ಮಾಡಿದ್ವಿ. ಇವಾಗ ನಾವು ಅಣ್ಣ ನಿಮಗೆ ಮೊದ್ಲಿಗೆ ಎಷ್ಟನೇ ದಿನಕ್ಕೆ ನಾನು ಈಗ ಒಂದು ಅಂಗಮಾರಿ ರೋಗ ಬಂದಿದ್ದು ನಿಮಗೆ ಸಿಂಪ್ಟಮ್ಸ್? ನಮಗೆ ಒಂದು 65-70ನೇ ದಿನಕ್ಕೆ ಅದು ಜಾಸ್ತಿ ಕಾಣಿಸ್ಕೊಂತ. ಅದು ಅದ್ರ ಮೇಲೆ ಅದು ಔಷಧಿ ತಗೊಂಬಂದು ನೀವು ಮೆಡಿಸಿನ್. ಮೊದಲನೇ ಹಂತದಲ್ಲಿ ನಮಗೆ ಇದು ಅಂಗಮಾರಿ ರೋಗ ಸಿಂಪ್ಟಮ್ಸ್ ಸ್ವಲ್ಪ ಕಾಣಿಸ್ದಾಗ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಇಲ್ಲಿ ನೋಡಿ, ಮೊದಲನೇದಾಗಿ ಒಂದೊಂದೇ ತೋರಿಸ್ಕೊಂತ ಬರ್ತೀನಿ. BSF ಅಕ್ರೋಬಟ್. ಇಲ್ಲಿ ನಾವು ಯಾವ್ದೇ ಒಂದು ಕಂಪ್ನಿನ ಪ್ರಮೋಷನ್ ಮಾಡ್ತಾ ಇಲ್ಲ. ಏನಪ್ಪಾ ಅಂತ ಅಂದ್ರೆ, ಇದು ನಿಮಗೆ ಮಾಹಿತಿ ಶೇರ್ ಮಾಡ್ತಾ ಇರೋದು. ಅಕ್ರೋಬಟ್ ಕೊಟ್ಟಿದ್ವಿ BSF. ಮತ್ತೆ ಅಣ್ಣ ಎರಡನೇದು BSF ಎಕ್ಸ್ಪೋನಸ್ ಕೊಟ್ಟಿದ್ವಿ. ಸರಿನಾ? ವೈಟ್ ಫ್ಲೈಸ್ ಅವಳಿಯಿಂದ ಸ್ಟಾರ್ಟ್ ಆಗಿರೋಂಥ ರೋಗಗಳಿಗೆ ನಾವೇನ್ ಮಾಡ್ತೀವಿ, ಎಕ್ಸ್ಪೋನಸ್ ಮತ್ತೆ ಅಕ್ರೋಬಟ್ 2 ಕೊಟ್ಟಿದ್ವಿ. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ, ಇಫ್ಕೋದು ಸಾಗರಿಕ. ಇಲ್ಲಿದೆ ನೋಡಿ, ಇಫ್ಕೋದು ಸಾಗರಿಕ. ಇದು ಸಾಗರಿಕದಲ್ಲಿ ಏನಿರುತ್ತಪ್ಪ ಅಂದ್ರೆ, ನ್ಯಾಚುರಲ್ ಸೀವೀಡ್ ಎಕ್ಸ್ಟ್ರಾಕ್ಟ್. ಅಂದ್ರೆ ಸಮುದ್ರದಿಂದ ಇದು ಸಮುದ್ರದಲ್ಲಿರುವಂತ ಪಾಚಿಯನ್ನ ಕಲೆಕ್ಟ್ ಮಾಡಿಬಿಟ್ಟು ಇದನ್ನ ಮಾಡಿರ್ತಾರೆ. ಅಂದ್ರೆ ಸಮುದ್ರದಲ್ಲಿರುವಂತ ಸೀವಿಡ್ ಪಾಚಿಯಿಂದ ಬಂದಿರುವಂತ ಹೇರಳವಾಗಿರುವಂತ ಪೋಷಕಾಂಶಗಳು, ಅಂದ್ರೆ ನ್ಯೂಟ್ರಿಯೆಂಟ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಇದನ್ನ ಮಾಡಿರ್ತಾರೆ. ಇದನ್ನ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಎಲೆಗಳ ಮೇಲಾಗಿರುವಂತ ಗಾಯದ ಮಚ್ಚೆಗಳು ಆಗಿರ್ಬೋದು, ಆಮೇಲೆ ಎಲೆ ಕಾಂಡಗಳಿಗೆ ಬೇಕಾಗಿರುವಂತ ಸ್ಟ್ರೆಂತ್ ಬೇಕಾಗಿರುವಂತದ್ದು ಎಲ್ಲಾನು ಇದ್ರಲ್ಲಿ ಇರುತ್ತೆ. ಇದನ್ನು ಕೂಡ ನೋಡ್ಕೊಳ್ಳಿ ರೈತರು ನೀವು. ಎಲೆ ಏನಿದೆ ಅಲ್ಲ, ಈ ತರ ಆಗಿತ್ತು ಪೂರ್ತಿ. ಈ ತರ ನಾವು ಏನಂತ ಕರಿತೀವಿ, ಅರ್ಲಿ ಬ್ಲೈಟ್ ಮತ್ತೆ ಲೇಟ್ ಬ್ಲೈಟ್ ಅಂತ ಕರಿತೀವಿ. ಈ ತರ ಸುಡುತ್ತೆ ಎಲೆಗಳ ಮೇಲೆ ಗಾಯದ ಮಚ್ಚೆ, ಈ ತರ ಆಗೋದು, ಈ ತರ ಎಲ್ಲ ಸುಡೋದು. ಈ ಫ್ಲವರ್ ಏನಿದೆ ಅಲ್ಲ, ಈ ತರ ಎಲ್ಲ ಡ್ರಾಪ್ ಆಗೋದು, ಈ ತರ ಆಗೋದು ಪೂರ್ತಿ. ಇದು ಪ್ಲಾಟ್ ಪೂರ್ತಿ ಇದೇ ತರಾನೇ ಆಗಿತ್ತು. ಇಲ್ಲಾಗಿದೆ ನೋಡಿ, ಇದೇ ತರಾನೇ ಇದೆಲ್ಲ ಫ್ಲವರ್ಗಳು ಡ್ರಾಪ್ ಆಗೋದು. ಈ ತರ ಆಗಿ ಸ್ಪ್ರೇನ ಕೊಟ್ಮೇಲೆ ನಮಗೆ ಈಗ ಕಂಟ್ರೋಲಿಗೆ ಬಂದಿದೆ. ಎಷ್ಟು ಪರ್ಸೆಂಟ್ ಅಣ್ಣ ಕಂಟ್ರೋಲಿಗೆ ಬಂದಿದೆ? ಒಂದು 80% ಕಂಟ್ರೋಲಿಗೆ ಬಂದಿದೆ. ನೀವು ಯಾವ ತರ 15 ದಿವಸಕ್ಕೊಂದ್ಸತಿ ಸ್ಪ್ರೇ ಮಾಡ್ಕೊಂತ ಬಂದಿರೋ, 8 ದಿವಸಕ್ಕೊಂದ್ಸತಿ ಸ್ಪ್ರೇ? 8 ದಿವಸ 9 ದಿನ, 8 ದಿನದೊಳಗೆ. 8 ರಿಂದ 9 ದಿವಸಕ್ಕೆ ಒಂದೊಂದು ಸ್ಪ್ರೇ ಮಾಡ್ಕೊಂತ ಬಂದಿರಿ. ಡ್ರಂಚಿಂಗ್ ಯಾವ ತರ ನೀವು ಕೊಟ್ಟಿದ್ದೀರ? ಡ್ರಂಚಿಂಗ್ ಮಾಮೂಲಿ 2 ದಿವಸಕ್ಕೆ 3 ದಿವಸಕ್ಕೆ. ಈಗ ಡ್ರಿಪ್ ಅಲ್ಲಿ ನಾವು ಈ ತರ ಪೈಪ್ ಲೈನ್ ನೋಡಿ, ಇಲ್ಲಿ ಕೆಳಗಡೆ ಪೈಪ್ ಲೈನ್ ತೋರಿಸಿಲ್ಲ, ಈ ತರ ಪೈಪ್ ಲೈನ್ ಈ ತರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಡ್ರಿಪ್ ಅಲ್ಲಿ ನಾವೇನ್ ಮಾಡ್ಕೊಂತ ಬಂದಿವಿ, ಮೆಡಿಸಿನ್ ಕೊಡ್ಕೊಂತ ಬಂದಿವಿ. ಆಮೇಲೆ 2 ರಿಂದ 3 ದಿವಸಕ್ಕೆ ಒಂದ್ಸತಿ ಮೆಡಿಸಿನ್ ಕೊಟ್ಟಿರೋದು. ಸ್ಟಾರ್ಟಿಂಗ್ ನಾವು 1261 ವಾಟರ್ ಸೈಲೇಬಲ್, ಅಂದ್ರೆ ನೀರಲ್ಲೇ ಮಿಕ್ಸ್ ಮಾಡೋಂತ ಗೊಬ್ಬರಗಳು ಬರ್ತವೆ. ರೈತರು ಏನ್ ಮಾಡ್ತೀರಿ, ನೀವು ಮಿಸ್ಟೇಕ್ ಮಾಡ್ಕೊಂತೀರಿ, ಗಟ್ಟಿ ಗೊಬ್ಬರನ ಕೊಡ್ತೀರಿ. ಗಟ್ಟಿ ಗೊಬ್ಬರ ಒಮ್ಮೆಗೆ ನೀವು 50 kg ಕೊಡೋ ಬದ್ಲಿ ನಾವು ಯಾವ ತರ ಮೆಥಡ್ ಫಾಲೋ ಮಾಡಿವಿ ಅಂದ್ರೆ, ಡ್ರಿಪ್ ಅಲ್ಲಿ 1 ದಿವಸ ಬಿಟ್ಟು 1 ದಿವಸ, 1 ದಿವಸ ಬಿಟ್ಟು 1 ದಿವಸ, ಈ ತರ 3-3 kg ಗೊಬ್ಬರನ ಸ್ಟಾರ್ಟಿಂಗ್ 1261 ಯಾವ್ದು ಸ್ಟೇಜ್ ಅಲ್ಲಿ
ಸಾರಜನಕ ಬೇಕು, ಯಾವ ಸ್ಟೇಜ್ ಅಲ್ಲಿ ರಂಜಕ ಬೇಕು, ಯಾವ ಸ್ಟೇಜ್ ಅಲ್ಲಿ ಪೊಟ್ಯಾಶ್ ಬೇಕು, ಆ ಹಂತಕ್ಕೆ ಯಾವ್ಯಾವ ಗೊಬ್ಬರ ಬೇಕು ಆ ಗೊಬ್ಬರನ ಪೂರೈಕೆ ಮಾಡ್ಕೊಂತ ಬಂದ್ವಿ. ಆ ಮೆಥಡ್ ಮಾಡ್ಕೊಂತ ಬಂದ್ವಿ. 1261 ಗೊಬ್ಬರನ ಕೊಟ್ವಿ. ಆಮೇಲೆ ನಾವು 1261 ಆದ್ಮೇಲೆ 130045 ನೆಕ್ಸ್ಟ್ ಫ್ಲವರಿಂಗ್ ಸ್ಟೇಜಸ್ ಗೆ ಬಂದಾಗ, ಕಾಯಿ ಸೈಜ್ ಬಿಡೋ ಟೈಮಲ್ಲಿ ಬಂದಾಗ, ಆಮೇಲೆ ಫುಲ್ ಕಾಯಿ ಇನ್ನೂ ಸೈಜ್ ಬಿಡುತ್ತೆ ಅನ್ನೋ ಟೈಮಲ್ಲಿ 0050 ಈ ತರ ಫಾಲೋ ಮಾಡ್ಕೊಂತ ಬಂದಿದ್ದು. ಅಲ್ಲಿ ಈ ತರಾನೇ ಕಾಯಿಗಳು ಸೈಜ್ ಬಿಟ್ಟಿರೋದೆಲ್ಲ. ಸೈಜ್ ಅದು ಚೆನ್ನಾಗ್ ಬಂದ್ರಿ. ಸೈಜ್ ಎಲ್ಲ ಚೆನ್ನಾಗ್ ಬಂದಿತ್ತೆ, ಕಾಯಿ ಇಳುವರಿ ಎಲ್ಲಾನು ಚೆನ್ನಾಗ್ ಬಂದಿದೆ. ಆದ್ರೆ ಏನಪ್ಪಾ ಅಂದ್ರೆ ರೇಟ್ ಇಲ್ಲ. ಈಗ ರೇಟ್ ಇಲ್ಲ ಅಷ್ಟೇ. ರೇಟ್ ಇಲ್ಲದೆ ಇರೋದು ನಮಗೆ ಸಮಸ್ಯೆ ಆಗಿದೆ. ಟ್ರೈಕೋಡರ್ಮ ಸುಡೋಮೋನಸ್ ಬಿಡಕ್ ಹೇಳಿದ್ ನಾನು ನಿಮಗೆ, ಹೌದಲ್ಲ. ರೂಟ್ ಅಲ್ಲಿ ಬರುವಂತದ್ದು ರಾಟ್ ರೋಗ ಏನಾಗಿರುತ್ತಲ್ಲ, ಕೊಳೆ ಬರುತ್ತಲ್ಲ, ಆ ಕೊಳೆ ರೋಗಗಳು ಯಾವ್ದು ಆಗಬಾರ್ದು ಅಂತ ಹೇಳಿ ಡ್ರಂಚಿಂಗ್ ಮಾಡ್ಸಿರೋದು. ಇವಾಗ ಸ್ಟಿಕ್ಕಿ ಟ್ರ್ಯಾಪ್ ಹಾಕ್ಸಿದ್ಮೇಲೆ ಅದ್ ಏನಕ್ಕೆ ಉದ್ದೇಶಕ್ಕೋಸ್ಕರ ನಾನ್ ನಿಮಗೆ ಹಾಕ್ಸಕ್ ಹೇಳಿದ್ದೆ ಅಂತಂದ್ರೆ, ಇವಾಗ ಬಿಳಿ ನೊಣಗಳು ಇರ್ತವೆ, ವೈಟ್ ಫ್ಲೈಸ್ ಅಂತ ಕರಿತೀವಿ ನಾವು. ಬಿಳಿ ನೊಣಗಳು ಅವೇನ್ ಮಾಡ್ತವೆ, ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ವೈರಸ್ ನ ಸ್ಪ್ರೆಡ್ ಮಾಡ್ತವೆ. ಅದರಿಂದ ಆಲ್ಮೋಸ್ಟ್ ಏನಾಗತ್ತೆ, ವೈರಸ್, ಕರ್ಲ್ ವೈರಸ್ ಅಂತ ಹೇಳ್ತೀವಿ ನಾವು. ಎಲೆಗಳು ಸುರುಳಿ ಸುತ್ಕೊಂಡು ಕರ್ಲ್ ವೈರಸ್ ಆಗಿ ನಮಗೆ ಏನಾಗುತ್ತೆ, ಬೆಳೆ ಎಲ್ಲಾ ಪೂರ್ತಿ ವೈರಸ್. 90ನೇ ದಿನಕ್ಕೆ ಬಹಳ ಹಾವಳಿ ಆಗ್ಬಿಟ್ಟಿತ್ತು. ಏನಂದ್ರೆ ಇವ್ರು ಎದುರು ಬಿಟ್ಟಿದ್ರು, ಅಯ್ಯೋ ಇನ್ನೇನ್ ಅಣ್ಣ ಮುಗೀತು, ನಾವ್ ಹಾಕಿರೋ ಬಂಡವಾಳ ತೆಗಿಯಕ್ಕಾಗಲ್ಲ ಅನ್ನೋ ಸ್ಟೇಜಿಗೆ ಬಂದಿತ್ತು. ಅಣ್ಣ ನಿಮಗೆ ಅವಾಗ ಏನಂತ ಅನಿಸ್ತಿತ್ತು ಅಣ್ಣ ಇದನ್ನ ನೋಡಿದಾಗ ಫ್ಲಾಟ್? ಅವಾಗ ಬಹಳ ಹೆದರಿಕೆ ಆಗಿತ್ತು. ಏನಪ್ಪಾ ಇದು ಮತ್ ಈ ತರ ಆಗ್ಬಿಡ್ತಲ್ಲ, ಹೊಡ್ಕಂತಿದ್ರು ಈ ತರ ಆಗ್ಬಿಡ್ತಲ್ಲ ಅಂತಂದು. ಇಷ್ಟೊಂದ್ ಬಂಡವಾಳ ಹಾಕಿದ್ವಿ ಲಕ್ಷಗಟ್ಲೆ, ಈಗ ಇದು ವಾಪಸ್ ಬರುತ್ತಾ ಇಲ್ಲ, ಬೆಳೆ ಹಿಂಗ ಆಗ್ಬಿಡ್ತು ಅಂತ ಭಯ ಪಡ್ಕೊಂಡಿದ್ರು. ಅವಾಗ ನಾನೇನ್ ಮಾಡಿದೆ, ಟೆಕ್ನಿಕಲ್ ನೋಡಿ, ಇದು ಯಾವ ಕಂಪ್ನಿನೋ ಗೊತ್ತಿಲ್ಲ ನನಗೆ, ಕಂಪ್ನಿ ಹೆಸರು ಹೇಳಲ್ಲ, ಬಟ್ ಸೈಮ್ಯಾಕ್ಸಿನಲ್ಲೂ ಮ್ಯಾಂಕೋಜಿಬ್ ಕಂಟೆಂಟ್, ಟೆಕ್ನಿಕಲ್ ಕಂಟೆಂಟ್ ಅಂದ್ರೆ ವೈಜ್ಞಾನಿಕವಾಗಿರುವಂತ ಇದ್ರೊಳಗೆ ಮಾಹಿತಿ. ಸೈಮ್ಯಾಕ್ಸಿನಲ್ಲೂ ಮ್ಯಾಂಕೋಜಿಬ್, ಸೈಮ್ಯಾಕ್ಸಿನಲ್ಲೂ 8%, ಮ್ಯಾಂಕೋಜಿಬ್ 64%. ಒಂದು ಇದ್ರ ಜೊತೆಗೆ ಕಾಂಬಿನೇಷನ್ ಬಂದ್ಬಿಟ್ಟು ಗ್ಲೋಯಿಟ್ ಅಂತ ಹೇಳಿ. ಗ್ಲೋಯಿಟ್ ಇದು ಸಿಂಜಾಂಟ ಕಂಪ್ನಿದು, ಆದ್ರೆ ಇದ್ರೊಳಗಿರೋದು ಪ್ರಾಪಿಗಾನಜೋಲು, ಡೈಫೆನಿಗಾನಜೋಲು. ಸರಿನಾ? ಸೂಪರ್ ಆಗಿರೋ ಕಂಟೆಂಟ್. ಇಲ್ಲಿಗೆ ಏನಾಯ್ತು, 2 ತರ ನಾವು ಫಂಗಿಸೈಡ್ ಕೊಟ್ವಿ, ಸಿಸ್ಟಮಿಕ್, ಕಾಂಟ್ಯಾಕ್ಟ್ ಫಂಗಿಸೈಡ್ 2 ತರ ಕೊಟ್ವಿ. ಆಮೇಲೆ ಇದ್ರ ಜೊತೆಗೆ ನಾವೇನ್ ಮಾಡಿದೀವಿ, ವ್ಯಾಲಿಡಾಮ್ಯಾಕ್ಸಿನ್, ಇಲ್ಲಿದೆ ನೋಡಿ, ವ್ಯಾಲಿಡಾಮ್ಯಾಕ್ಸಿನ್ 3%. ಸಿಸ್ಟಮಿಕ್ ಆಂಟಿಬಯೋಟಿಕ್ ಅಂದ್ರೆ ಇದು ಆಂಟಿಬಯೋಟಿಕ್ ಏನಪ್ಪಾ ಕೆಲಸ ಮಾಡ್ತತೆ ಅಂತಂದ್ರೆ, ಬ್ಯಾಕ್ಟೀರಿಯಾ ನಾಶಕ, ಬ್ಯಾಕ್ಟೀರಿಯಾಗಳಿಂದ ಆಗಿರುವಂತ ವೈರಸ್ ನ ರಿಮೂವ್ ಮಾಡುತ್ತೆ ಇದು. ಸರಿನಾ? ಇದಿಷ್ಟು ಸ್ಪ್ರೇ ಮಾಡಿದ್ವಿ. ಆಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ನಿನಗೆ, ಇನ್ನೊಂದು ಹೇಳ್ಬೇಕಿತ್ತು ಇದನ್ನ. ಸ್ಟಾರ್ಟಿಂಗ್ ಅಲ್ಲಿ ಇದು ಇಂಡೋಕಾರ್ಬು 14.5%, ಅಸಿಟಾಂಪ್ರೇಡ್ 7.7%, ಕೈಟ್ ಅಂತ ಬರುತ್ತೆ. ಇದು ಕೂಡ ನೀವು ಯೂಸ್ ಮಾಡ್ಬೋದು ರೈತರು. 80ನೇ ದಿನಗಳಲ್ಲಿ ಯಾವ್ದಾದ್ರು ನೀವು ಒಂದು ವೈಟ್ ಫ್ಲೈಸ್ ಇಂದ, ಥ್ರಿಪ್ಸ್ ಇಂದ ಏನಾದ್ರೂ ಹಾವಳಿ ಆಗ್ತಾ ಇದ್ರೆ ನೀವು ಇದನ್ನ ಬಿಳಿ ನೊಣಗಳಿಗೆ ಇದನ್ನ ಯೂಸ್ ಮಾಡ್ಬೋದು. ಕೈಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ನಿಮಗೆ ಮತ್ತೆ ನಾವು ಮಧ್ಯದಲ್ಲಿ ಏನೇನ್ ಮಾಡಿದೀವಿ ಅಂತ ಹೇಳ್ತೀನಿ. ನೈಟ್ರೋಕಿಂಗ್ ಅಂತ ಹೇಳಿ, ಇದು ಗ್ರೀನ್ ಪ್ಲಾನೆಟ್ ಪವರ್ ಪ್ಲಾಂಟ್ ಇಂದ, ಇದು ಒಂದೇ ತರದ್ದು ನಾವು ಕಂಪ್ನಿ ಯೂಸ್ ಮಾಡಿಲ್ಲ. ರೈತರಿಗೆ ಯಾವ್ದಾವ್ದು ಅವಶ್ಯಕತೆ ಇರುತ್ತೆ, ಯಾವ ಸ್ಟೇಜ್ ಅಲ್ಲಿ ಏನೇನ್ ಬೇಕು, ಆ ತರ ಕಂಪ್ನಿಗಳು ಆಧಾರಿತ ಮೇಲೆ ಮಾಡಿಲ್ಲ, ಟೆಕ್ನಿಕಲ್ ಆಧಾರಿತ ಮೇಲೆ ಮಾಡಿದೀವಿ. ಇದರಲ್ಲಿ ನೈಟ್ರೋಜನ್ ಇರುತ್ತೆ, ಬಯೋಸ್ಟಿಮ್ಯುಲೇಟ್ ಇದು ಕೂಡ ನಾವು ಯೂಸ್ ಮಾಡಿವಿ. ಆಮೇಲೆ ಬೋರಾನ್ 20% ಡ್ರಂಚಿಂಗ್ ಅಲ್ಲಿ. ಇದು ಯಾವ ಹಂತದಲ್ಲಿ ಏನೇನ್ ಮಾಡಿವ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಬೇಕಂದ್ರೆ ನನ್ನ ನಂಬರಿಗೆ ಕರೆ ಮಾಡಿ. ನಿಮ್ ಬೆಳೆಗಳಿಗೂ ಸ್ಟಾರ್ಟಿಂಗ್ ಸ್ಟೇಜಸ್ ಇಂದ, ಇದು ಸಣ್ಣ ಸಸಿ ಇದ್ದಾಗಿಂದನೂ ನಾವು ಮೇಂಟೈನ್ ಮಾಡಿರೋದು ಇದು. ಸರಿನಾ? ನಮಗೆ ಟೈಮ್ ಸಿಕ್ಕಿಲ್ಲ ಬಂದು ವಿಡಿಯೋ ಮಾಡಕ್ಕೆ, ಇದು ನಾವು ಫೈನಲ್ ಆಗಿ ಮಾಡ್ತಾ ಇರೋದು. ಬೋರಾನ್ 20%. ಆಮೇಲೆ ನಿಮಗೆ ಮೆಟಾಲಿಕ್ ಕಾಪರ್ ಇರೋದು ಕೋಸೈಡ್ 3000, ಇದು ಕೂಡ ಡ್ರಂಚಿಂಗ್ ಅಲ್ಲಿ ಕೊಟ್ಟಿರೋಂಥದ್ದು. ಆಮೇಲೆ ಎಕ್ಸ್ಪರ್ಟ್ ಟೋಟಲ್ ಅಂತ ಹೇಳಿ, ಇದು ಸೃಷ್ಟಿ ಅವ್ರ ಕಂಪ್ನಿದು, ಸೃಷ್ಟಿ ಕಂಪ್ನಿದು ಎಕ್ಸ್ಪರ್ಟ್ ಟೋಟಲ್. ಆಮೇಲೆ ಇಂಡಿಕೆಲ್ಪ್, ಇದು ಕೂಡ ಸೃಷ್ಟಿ ಕಂಪ್ನಿದೆ ಇಂಡಿಕೆಲ್ಪ್, ಇದು ಸೀವಿಡ್ ಎಕ್ಸ್ಟ್ರಾಕ್ಟ್. ಆಮೇಲೆ ನಿಮಗೆ ಈಗ ಗೊಬ್ಬರ ತೋರಿಸ್ತೀನಿ ನೋಡಿ, ಇಲ್ಲಿ ಇದೆ. ಇದು ಫ್ಲವರಿಂಗ್ ಸ್ಟೇಜ್ ಸ್ಟಾರ್ಟ್ ಆದಾಗ 15-08-35 4.5 ಸಲ್ಫರ್. ಇದು ನೋಡಿ, ಅಂದ್ರೆ 15% ಸಾರಜನಕ, 8% ರಂಜಕ, 35% ಪೊಟ್ಯಾಶ್ ಇರುವಂತ ಗೊಬ್ಬರ. ಸರಿನಾ? ಆಮೇಲೆ ಮಧ್ಯದಲ್ಲಿ ಕವಚ್ ಹೊಡೆದಿದೀವಿ, ಸಿಂಜಂಟ ಅವ್ರದ್ದು ಕವಚ್. ಸರಿನಾ? ಇದು ಒಂದು ನಿಮಗೆ ಫಂಗಿಸೈಡ್, ಇದನ್ನು ಯೂಸ್ ಮಾಡ್ಕೊಂಡಿವಿ. ಆಮೇಲೆ ನಾನು ನಿಮಗೆ ಆಗ್ಲೇ ಹೇಳ್ತಾ ಇದ್ದೆ, ಫ್ಲವರಿಂಗ್ ಸ್ಟೇಜಸ್ ಅಲ್ಲಿ, ಫ್ರೂಟ್ ಸ್ಟೇಜಸ್ ಅಲ್ಲಿ ನಾವು ಒಮ್ಮೆಗೆ ಪೊಟ್ಯಾಷಿಯನ್ನ 0050 ಅಪ್ಲೈ ಮಾಡಬಾರ್ದು, 130045 ಅಪ್ಲೈ ಮಾಡಬೇಕು.
ಇದು ಒಂದು ಸ್ಟೇಜಸ್ ಅಲ್ಲಿ ನಿಮಗೆ ಏನಾಗುತ್ತೆ ಗ್ರೋತ್ ಕೊಡ್ತಾ ಹೋಗುತ್ತೆ. ಕಟಾವ್ ಇದೆಯಪ್ಪ ಅಂದಾಗ ನಾರ್ಮಲ್ ಡೋಸ್ ಆಗಿ 0050 ಕೊಟ್ರೆ ನಡೆಯುತ್ತೆ. 130045 ಇದೆ.